ನಮ್ಮ ಊರು ಮುದ್ದ ಗಂಗೆಗೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ನೀರು ನೀಡ್ತಕ್ಕಂಥ ಕೆಲಸ ಪ್ರತಿ ವರ್ಷ ಇಂದಲಿಂದ ಮಾಡ್ಕೊಂಬಂದ್ರ ಮಕ್ಕಳೇ ದೇವ್ರು ಅಂತಕ್ಕಂಥ ದೃಷ್ಟಿಯಿಂದ ದೇವ್ರು ಇವತ್ತು ಕರುಣೆ ತೋರಿ ದೇವ್ರಿಗೆ ನೀರು ನೋಡ್ತೀವ್ರಿ. ಅಡಿವಿ ಮಳೆ ಒಂದೇನು ಮಳೆ ಇಲ್ಲ. ನೀರು ಬಂದ್ಬಿಡ್ರಿ ಆಚೆಗ ಇಲ್ಲ ಅವು ಹಾಕಿದವ್ ದಡಿಕಿಗೆ ಬಂದ್ ನಿಂತಾವ ಹಾಕ್ತಾರಲ್ಲ. ಮಳೆ ಕೈ ಕೊಟ್ಟದಿಂದ ರೈತರು ಏನದ ಕಂಗಾಲ ಸಂಕಷ್ಟದಲ್ಲಿರತಕ್ಕಂಥ ರೈತರು ಏನದಂದ್ರೆ ಆಂಜನೇಯ ದೇವಸ್ಥಾನ ಸಮಿತಿಯಲ್ಲಿ ನಿರ್ಧಾರ ತಗೊಂಡು ಏನದ ದೇವಸ್ಥಾನಗಳಲ್ಲಿ ಗಂಗೆಗೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ
ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ನೀರು ನೀಡ್ತಕ್ಕಂಥ ಕೆಲಸ ಪ್ರತಿ ವರ್ಷ ಹಿಂದಲಿಂತನೂ ಮಾಡ್ಕೊಂಬಂದಾರ ಪುರಾತನ ಕಾಲದಿಂದ. ಈಗಲೂ ಕೂಡ ಎಲ್ಲರೂ ಏನದು ದೊಡ್ಡವರೆಲ್ಲ ನಿರ್ಣಯ ತೊಗೊಂಡು ಸಣ್ಣ ಚಿಕ್ಕ ಮಕ್ಕಳನ್ನೆಲ್ಲ ಕೊಟ್ಟು ನೀರು ಹಾಕ್ಸ್ತಕ್ಕಂಥ ಕೆಲಸ, ಮಕ್ಕಳೇ ದೇವ್ರು ಅಂತಕ್ಕಂಥ ದೃಷ್ಟಿಯಿಂದ ಮಕ್ಕಳನ್ನ ಕಳಿಸ್ಕೇಸಿ ಪ್ರತಿ ದೇವ್ರಿಗೆ ಏನದ ನೀರು ನೀಡ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂದ್ರೆ ಇವತ್ತು 2 ತಿಂಗಳಾದರೂ ಕೂಡ ಇವತ್ತು ನಾವು ಇಲ್ಲಿ ನಿಂತೀವಿ ಕೆರೆ ಅಂಗಳದಾಗ, ಅಂದರೆ ಇಲ್ಲಿ ನಾವು ನಿಂದ್ರಕ್ಕಾಗಲ್ಲ, ಅಷ್ಟು ನೀರು ಇರ್ತದೆ. ಮಳೆಗಾಲದಾಗ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಯದಲ್ಲಿ ಇವತ್ತು ನೀರು ಇರಲಾರ್ದೆ ಮೇವು ಕೂಡ ಒಣಗ್ಲಾಗತ್ತದ. ದನ ಕರಗಳಿಗೆ ಕೂಡ ಮುಂದಿನ ದಿವಸದಲ್ಲಿ ಮಳೆ ಬರಲ್ಲ ಅಂದರೆ ಮೇವಿರಲಾರ್ದೆ ರೈತ ಸಂಕಷ್ಟಕ್ಕೆ ಈಡಾಗ್ತಾನಂಥ ದೃಷ್ಟಿಯಿಂದ ರೈತರು ಏನದು ಅಂದ್ರೆ ದೇವಸ್ಥಾನ ಮೊರೆ ಹೋಗಿರ್ತಕ್ಕಂಥದ್ದು. ಇದು ಎಲ್ಲರೂ ಏನದ ದೇವರು ಇವತ್ತು ಕರುಣೆ ತೋರಿ ನೀರು ಬರ್ತಕ್ಕಂಥದ್ದು ಮುಂದಿನ ದಿವಸದಲ್ಲಿ ದನ ಕರಗಳಿಗೆ ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದಂತಕ್ಕಂಥ ದೃಷ್ಟಿಯಿಂದ ಇವತ್ತು ಗಂಗೆಗೆ ಗ್ರಾಮಸ್ಥರೇ ಮುಖಂಡರು ಏನದಂದ್ರೆ ಪೂಜೆ ಸಲ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಇದು ಒಳ್ಳೆ ಬೆಳವಣಿಗೆ. ಅವೆಲ್ಲ ನಮ್ಮ ದೊಡ್ಡರು ಎಲ್ಲ ಹೇಳ್ತಾರ್ರಿ, ಎಲ್ಲ ನೀರು ಬರ್ಲಾರ್ದ ಸಲಕ ಎಲ್ಲ ದೇವ್ರಿಗೆ ನೀರು ನೀಡ್ತೀವಿ ರೀ. ಎಲ್ಲ ಅವಾಗಿನ ಕಾಲದಲ್ಲಿ ಎಲ್ಲ ಮಾಡ್ಕೊಂಬಂದಾವ್ರಿ. ಆ ಸಲಕ್ಕೆ ದೊಡ್ಡರು ಹೇಳಿದಂಗೆ ಮಾಡಿ ಎಲ್ಲ ದೇವ್ರಿಗೆ ಎಲ್ಲ ನೀರು ನೀಡ್ತಾ ಅಂತ ಕೆಲಸ ಮಾಡಕತ್ತೀವಿ ರೀ. ನಮ್ಮ ಊರು ಮುದ್ದ ಮೊದಲೇ ಹಿರಿಯರು ನೀರು ನೀಡ್ಕೊಂಡು ಬಂದಾರ್ರಿ. ಹಂಗೆ ಇವಾಗ ನಾವು ನೀಡ್ಕೊಂಡು ಬರಕ್ ಕುಂತೀವಿ. ಗುಡಿಗೆ ನೀರು ನೀಡಿದ್ರೆ ಊರಾಗ ನೀರು ಮಳೆ ಬರ್ತದೆ ಅಂತ ಹೇಳ್ಯಾರ್ರಿ. ಅವಾಗಿನ ಥರ ಇವಾಗ ನಾವು ಭೀ ಮಾಡಕ್ ಕುಂತೀವಿ. ನಮ್ಮ ಅಪ್ಪನವರು ನಮ್ಮ ಅಮ್ಮನವ್ರು ನಮ್ಮನ್ನ ಕಳ್ಸಕ್ ಕುಂತಾರ್ರಿ. ನಿಮ್ಮ ಹೆಸರು? ದೇವರಾಜ್ ರೀ. ಹೇಳ್ರಿ. ಹೋದ ವರ್ಷ ಮಳೆ ಆಗಿ ಎಲ್ಲ ಬೆಳೆ ಲಾಸ್ ಆಗಿ ಹೋದವು. ಈ ವರ್ಷ ಮಳೆ ಇಲ್ಲದ ಪೂರ ಎಲ್ಲ ಹಚ್ಚಿವಿ, ಬೆಳೆ ಬಿತ್ತೀವಿ, ಎಲ್ಲ ಮಾಡೀವಿ. ಮಳೆ ಒಂದೇನು ಮಳೆ ಇಲ್ಲ, ಕುಡ್ಲಕ್ಕೆ ನೀರಿಲ್ದಂಗೆ ಆಗ್ಯದ. ಹಂಗಾಗಿ ಎಲ್ಲ ಒಂದು ಊರು ದೈವ ಕುಂತು ಓಸ್ ದೇವ್ರುಗಳಿಗೆ ನೀರು ನೀಡಬೇಕು ಇಂದ್ಗೇಸಿ ನಿರ್ಣಯ ಮಾಡಿ ಗಂಗಮ್ಮ ಬಂದು ಇಲ್ಲಿ ಗಂಗಮ್ಮ ಕೆರೆಗೆ ಬಂದು ಗಂಗಮ್ಮ ಪೂಜೆ ಮಾಡೀವಿ. ಮಾಡಿ ಎಲ್ಲ ದೇವ್ರುಗಳಿಗೆ ನೀರು ನೀಡೋಂಥ ಕೆಲಸ ಮಾಡೀವಿ. ಈಗ ಮೊದಲೆಲ್ಲ ಮಾಡ್ಕೊಂತ ಬಂದೀವಿ. ದೇವರು ಮಳೆ ಆಗ್ಯದ, ಅದರಂತೆ ಈ ವರ್ಷನ ಮಾಡ್ಲಕತ್ತೀವಿ. ದೇವ್ರ ಕೈಗೆ ಮುಟ್ಟಿದ್ದು ಮಾತು. ಎಷ್ಟು ದಿನ ಮಾಡ್ತೀರಿ? ಇವಾಗ 9 ದಿನ ಮಾಡ್ತೀವಿ, 5 ದಿನ ಮಾಡೀವಿ. ಈ ವರ್ಷ 5ನೇ ದಿನನೇ ಮಾಡ್ತೀವಿ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ.